ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಮರಣದ ನಂತರ ಬಿದ್ದು ಬಿದ್ದು ಅಳುವವರೂ ನಮ್ಮವರೇ. ಬುದ್ಧಿ ಚುಚ್ಚಿ ಚುಚ್ಚಿ ಮಾತನಾಡುವವರೂ ನಮ್ಮವರೇ. ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ಕೂಡ ನಮ್ಮವರೇ. ಗೊತ್ತಾಯ್ತಾ? ಅಳೋರು ನಾವೇ, ಚುಚ್ಚಿ ಚುಚ್ಚಿ ಕೊಡೋರು ನಾವೇ. ಮಾಡಬಾರ್ದು. ಒಳ್ಳೆಯದನ್ನು ಇರುವಾಗ ಒಳ್ಳೆಯದನ್ನು ಮಾಡಿ, ಕೆಟ್ಟದ್ದನ್ನು ಬಯಸಬೇಡಿ ಯಾವಾಗಲೂ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಬ್ರಹ್ಮದೇವರ ಬಗ್ಗೆ ತಿಳ್ಕೊಳ್ಳೋಣ. ಮನುಷ್ಯನ ಕೈಯಲ್ಲಿ 5 ಬೆರಳುಗಳಿವೆ, 2 ಕೈಗಳಲ್ಲಿ 10. ಒಮ್ಮೆ ಅವುಗಳಲ್ಲಿ ನಾನು ಶ್ರೇಷ್ಠ, ಯಾರು ಶ್ರೇಷ್ಠ ಈ ವಿಷಯಗಳು ಜಗಳ ಬಂದಿತು. ಶ್ರೇಷ್ಠರು ಎಂಬ ಮಾತು ಬಂದರೆ ನಾನೇ ಶ್ರೇಷ್ಠ ಎನ್ನುವುದು ಎಲ್ಲರ ಸ್ವಭಾವ. ಸಣ್ಣ ಪುಟ್ಟ ಕೆಲಸ ಮಾಡಿದರೆ ಅಥವಾ ಸಾಧನೆ ಹಂತದಲ್ಲಿ ಯಾರಾದರೂ ಚೂರೋಪಾರೋ ಗುರುತಿಸಿದರೆ ಅದನ್ನೇ ದೊಡ್ಡ ಸಾಧನೆ ಎಂದು ವಿಸ್ತರಿಸಿ ಹೇಳಿ ನಾನೇ ಶ್ರೇಷ್ಠ ಎನ್ನುತ್ತಾರೆ. ಒಂದು ವೇಳೆ ಕೆಟ್ಟವರು ಯಾರು ಅಂತ ಪ್ರಶ್ನೆ ಬಂದರೆ ತಮ್ಮನ್ನು ತೋರಿಸಿಕೊಳ್ಳದೆ ಇನ್ನಾರಿದ್ದಾರೆ ಎಂದು ಸೂಕ್ತವಾಗಿ ನಾವು ನೋಡ್ತೀವಿ. ಗೊತ್ತಾಯ್ತಾ? ಸುತ್ತಕೊಳ್ಳೋದು ನೋಡ್ತೀವಿ, ಕುಳಿತವರ ಕಡೆ ಕಣ್ಣಾಯಿಸಿ ನೋಡ್ತೀರಿ. ಇಂಥದ್ದೇ ಜಗಳ. ಒಂದು ಹಸ್ತದ 5 ಬೆರಳುಗಳಿವೆ. ಒಂದಷ್ಟು ಒತ್ತುವಾದ ವಿವಾದ ನಡೆಯಿತು. ಅದು ಬಗೆಹರಿಯದೆ ಅವು ತಮ್ಮಲ್ಲಿ ವಿಚಾರ ಮಾಡಿ ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಬ್ರಹ್ಮದೇವರನ್ನೇ ಕೇಳೋಣ, ಈ ವಿವಾದ ಪರಿಹಾರ ಅವರೇ ತಿಳಿಸಲಿ ಎಂದು ಹೊರಟು ಬ್ರಹ್ಮಲೋಕಕ್ಕೆ ಬಂದ ಬ್ರಹ್ಮದೇವರಿಗೆ ನಮಸ್ಕರಿಸಿ ತಮ್ಮ ಶ್ರೇಷ್ಠತೆ ಕುರಿತಾದ ವಾದ ವಿವಾದದ ಬಗ್ಗೆ ಹೇಳಿದವು. ಯಾರು ಶ್ರೇಷ್ಠ ಎಂದು ಬ್ರಹ್ಮನು ಯೋಚಿಸಿ ಬೆರಳುಗಳಿಗೆ ಹೇಳಿದ. ಮೊದಲು ನಿಮ್ಮ ಶ್ರೇಷ್ಠತೆಯ ವಾದವನ್ನು ಮಂಡಿಸಿ ಅಂತ ಎಲ್ಲ ಬೆರಳುಗೂ ಹೇಳ್ತಾನೆ. ಹೆಬ್ಬೆರಳು ಹೇಳಿತು, ನಾನು ಇವರಿಗೆ ಎಲ್ಲರಿಗಿಂತ ನಾನು ಬಲಶಾಲಿ, ಎಲ್ಲ ಬೆರಳಿಗಿಂತ ನಾನು ಶಕ್ತಿವಂತನಾಗಿದ್ದೇನೆ. ಯಾವುದೇ ಕೆಲಸವನ್ನು ನಾನಿಲ್ಲದೆ ಮಾಡಲು ಸಾಧ್ಯವಿಲ್ಲ. ಎಂಥ ಕಠಿಣ ಕೆಲಸವನ್ನು ಲೀಲಾಜಾಲವಾಗಿ ನಾನು ಮಾಡುತ್ತೇನೆ. ಭಾರ ಎತ್ತಲು ನಾನೇ ಬೇಕು. ಒಂದು ಬದಿ ನಾನೊಬ್ಬನೇ ಇದ್ದು ಇನ್ನೊಂದು ಕಡೆ 4 ಜನ ಇರುತ್ತಾರೆ, ಆಗಲೂ ನಾನೇ ಬಲಿಷ್ಠ, ಆದ್ದರಿಂದ ನಾನು ಶ್ರೇಷ್ಠ ಅಂತ ಹೇಳ್ತು. ಅದು ಹೆಬ್ಬೆರಳು ಹೇಳ್ತು. ನನ್ನ ಹತ್ರ ತೋರ್ಬೆರಳು ಹೇಳುತ್ತೆ ನನ್ನ ಹತ್ರ ಅಧಿಕಾರ ಉಂಟು, ಮಾಡುವೆ. ನಾನು ಮುಂದೆ ನಿಂತು ಎದುರುವವನ್ನೇ ನೋಡದೆ ಸಾಕು, ಅವನು ಪತ್ರ ಕೊಡುತ್ತಾನೆ. ಒಮ್ಮೆ ಏಯ್ ಅಂತ ಬೆರಳು ತೋರಿಸಿದರೆ ಸುಮ್ಮನಾಗುತ್ತಾನೆ. ಬೇರೆ ಯಾವುದೇ ಬೆರಳು ತನ್ನನ್ನೇ ಮುಂದೆ ತೋರಿಸಿಕೊಂಡರೆ ಮನುಷ್ಯ ಹೆದರುವುದಿಲ್ಲ. ಇಂಥ ನನ್ನ ಶ್ರೇಷ್ಠತೆಗೆ ಯಾರೂ ಸಮಾನಲ್ಲ ಅಂತ ಶ್ರೇಷ್ಠ ಅಂತ ತೋರ್ಬೆರಳು ಹೇಳುತ್ತೆ. ಮಧ್ಯದ ಬೆರಳು ಹೇಳುತ್ತೆ, ನನ್ನ ಸ್ಥಾನ ಬಹಳ ಪ್ರಧಾನವಾದದ್ದು. ನನ್ನ ರಕ್ಷಣೆಗೆ ಬಲಗಡೆ 2 ಎಡಗಡೆ 2 ಇದ್ದಾರೆ. ಅವರೆಲ್ಲ ನನ್ನ ಪರಿವಾರದವರು. ಅವರನ್ನು ದಾಟಿ ನನ್ನ ಹತ್ತಿರ ಬರಲು ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ನಾನು ದೊಡ್ಡವನು ಅಂತ ಮಧ್ಯದ ಬೆರಳು ಹೇಳುತ್ತೆ. ಉಂಗುರದ ಬೆರಳು ಹೇಳುತ್ತೆ, ಗತ್ತಿನಿಂದ ಮುಂದೆ ಬಂದು ಉಂಗುರದ ಬೆರಳು, ನಾನು ಧನಾಧಿಪತಿ, ಶ್ರೀಮಂತ, ಶುಭಕಾರಕ. ಶುಭ ಕಾರ್ಯಗಳಲ್ಲಿ ಉಪನಯನ, ವಿವಾಹಗಳ ಸಮಾರಂಭದಲ್ಲಿ ಉಂಗುರವನ್ನು ಮೊದಲು ನನಗೆ ಹಾಕುತ್ತಾರೆ. ಅನಂತರ ಹುಟ್ಟಿದ ಮಕ್ಕಳಿಗೆ ನನ್ನ ಬೆರಳಿನ ಉಂಗುರದಿಂದಲೇ ಅನ್ನಪ್ರಾಶನ ಮಾಡಿಸುತ್ತಾರೆ. ಸ್ನೇಹ, ಪ್ರೀತಿ, ಸಂಬಂಧದಲ್ಲಿ ನಾನು ಸೂತ್ರಧಾರ. ನನ್ನ ಬೆರಳಿಗೆ ಮೊದಲು ಉಂಗುರ ಹಾಕಿ ಅನಂತರ ಉಳಿದ ಬೆರಳಿಗೆ ಹಾಕುತ್ತಾರೆ. ಎಲ್ಲ ಶುಭ ಕಾರ್ಯಗಳು, ಶ್ರೀಮಂತಿಕೆಗೆ, ಬದ್ಧತೆಗೆ ನಾನೇ ಸಾಕ್ಷಿ ಅಂತ ನನಗಿಂತ ಶ್ರೇಷ್ಠರು ಯಾರು ಬೇಕು ಅಂತ ಕೇಳುತ್ತೆ. ಕಿರುಬೆರಳು ಹೇಳುತ್ತೆ, ಇದು ಮಾತ್ರ ಮುಂದೆ ಹೋಗದೆ ಸುಮ್ಮನೆ ನಿಂತಿತು. ಬ್ರಹ್ಮದೇವರೇ ಕೇಳಿದು, ಏ ಕಿರಿಬೆರಳೇ, ನಿನ್ನ ಸ್ಥಾನ ಯಾವುದು ಎಂದು ಮುಂದೆ ಬಂದು ಮಂಡಿಸಿತು ಎಂದರು. ಕಿರುಬೆರಳು ಹೇಳಿತು, ನನ್ನಲ್ಲಿ ವಾದವೂ ಇಲ್ಲ, ಜಗಳವೂ ಇಲ್ಲ, ಇದಕ್ಕೂ ನನಗೂ ಸಂಬಂಧವಿಲ್ಲ ಎಂದಿತು. ಹಾಗಾದರೆ ನೀನು ಏಕೆ ಈ ಸಭೆಗೆ ಬಂದಿರುವೆ ಎಂದು ಬ್ರಹ್ಮನ ಕೇಳಿದರು. ಪುಟ್ಟ ಬೆರಳು ಹೇಳಿತು, ನನ್ನ ಜೊತೆಗಿರುವ ಈ 4 ನಾನು ಶಕ್ತಿ, ನಾನು ಐಶ್ವರ್ಯ, ನನಗೆ ಸಂಪತ್ತು, ನನ್ನದೇ ಅಧಿಕಾರ ಅಂತ ಜಗಳ ಮಾಡುತ್ತಿದ್ದರು ಎಂದಿತು. ಅದು ಸರಿ, ಆದರೆ ನಿನಗೆ ಈ ವಿಷಯದಲ್ಲಿ ವಾದ ಜಗಳ ಇಲ್ಲ ಎಂದ ಮೇಲೆ ಏಕೆ ಬಂದೆ ಎಂದು ಕೇಳಿದಾಗ, ಬ್ರಹ್ಮದೇವರೇ, ನೀವು ನನ್ನನ್ನು ಸೃಷ್ಟಿ ಮಾಡಿ ನನಗೆ ಒಳ್ಳೆಯ ಅವಕಾಶ ಕೊಟ್ಟಿರುವಿರಿ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯಿಂದ ನಮಸ್ಕರಿಸಲು ಇವರುಗಳ ಜೊತೆ ಬಂದೆ ಎಂದಿತು. ಆಶ್ಚರ್ಯದಿಂದ ಬ್ರಹ್ಮ ಕೇಳಿದ, ನಾನು ಸೃಷ್ಟಿ ಮಾಡಿದವನು ನಿಜ, ಆದರೆ ನಿನಗೆ ವಿಶೇಷವಾದ ಯಾವ ಅವಕಾಶ ಕೊಟ್ಟಿದ್ದೇನೆ? ಕಿರುಬೆರಳು ಹೇಳಿತು, ಬ್ರಹ್ಮದೇವ, ನಾವು ದೇವಸ್ಥಾನಕ್ಕೆ ಹೋದ ಹಿರಿಯರು ಬಂದಾಗ ಕೈ ಮುಗಿಯುತ್ತೇನೆ. ಹಾಗೆ ಕೈ ಮುಗಿದಾಗ ಎಲ್ಲರಿಗಿಂತ ಮುಂದೆ ನಿಲ್ಲುವ ಸ್ಥಾನ ನನಗೆ ನೀವು ಕೊಟ್ಟಿದ್ದೀರಿ. ನಮ್ಮಲ್ಲಿ ಶಕ್ತಿ, ಅಧಿಕಾರ, ಸಂಪತ್ತು, ಸ್ಥಾನಮಾನದಲ್ಲಿ ಎಲ್ಲರಿಗೂ ದೊಡ್ಡವನು ಎಂದು ಹೇಳಿಕೊಡುವವರೆಲ್ಲ ನನ್ನ ಹಿಂದೆ ಇರುತ್ತಾರೆ. ಆದರೆ ದೇವರಿಗೆ ಕೈ ಮುಗಿಯುವಾಗ ಗುರುಗಳು, ಸಂತರು, ಮಹಾತ್ಮರು, ಗೌರವಾನ್ವಿತರು ಎದುರಿಗೆ ಬಂದಾಗ ಮುಂದೆ ಇದ್ದು ಅವರ ದರ್ಶನ ಭಾಗ್ಯ ಪಡೆದು ನಮಸ್ಕರಿಸುವಾಗ ನನಗೆ ಮೊದಲು ದರ್ಶನ ಭಾಗ್ಯವಾಗುತ್ತದೆ.
ಭಗವಂತನ ದರ್ಶನ ಮಾಡುವಾಗ ಗುರು ಹಿರಿಯರ ದರ್ಶನ ಮಾಡುವ ಅವರನ್ನು ಮೊದಲು ನೋಡುವಂತೆ ನನಗೆ ಮುಂದೆ ನಿಲ್ಲುವ ಅವಕಾಶ ನೀವು ಮಾಡಿಕೊಟ್ಟಿದ್ದೀರಿ. ಇಂತಹ ಶ್ರೇಷ್ಠ ಅವಕಾಶಕ್ಕಿಂತ ಬೇರೇನು ಬೇಡ ಎಂದಿತೋ. ಕಿರುಬೆರಳು ಹೇಳಿತು. ಎಷ್ಟು ಚೆನ್ನಾಗಿ ಹೇಳ್ತು ನೋಡಿ. ಬ್ರಹ್ಮದೇವರು ಹಾಗೂ ಸಭೆಗೂ ಸೂರ್ಯ ಚಂದ್ರ ಇಂದ್ರಾದಿ ದೇವತೆಗಳಲ್ಲೂ ಕಿರುಬೆರಳಿನ ಮಾತು ಕೇಳಿ ಸಂತೋಷದಿಂದ ಚಪ್ಪಾಳೆ ಹೊಡೆದು, ನೀನು ನೋಡಲು ಚಿಕ್ಕವನಾದರೂ ಎಲ್ಲ ಬೆರಳುಗಳಿಗಿಂತ ನೀನು ಶ್ರೇಷ್ಠ ಎಂದು ಅಭಿಮಾನದಿಂದ ಹೇಳಿದರು. ಬ್ರಹ್ಮದೇವರು ಕೋರ್ಟು ತೀರ್ಪು ಅದೇ ಆಗಿದ್ದು ಕಿರುಬೆರಳನ್ನು ಅಭಿನಂದಿಸರು. ಇವರ ಸಂದೇಶ ಹಿರಿಯರ ಕಿರಿಯರು ಮುಖ್ಯವಲ್ಲ, ಮಾನವೀಯತೆ, ವಿನಯ ಮತ್ತು ಧರ್ಮಪಾಲನೆ ಎನ್ನುವ ಗುಣವೇ ನಿಜವಾದ ಶ್ರೇಷ್ಠತೆ. ಯಾವುದೇ ವ್ಯಕ್ತಿಯು ಮೌಲ್ಯ ಅವನ ಮೈ ಮಾಟದಲ್ಲಿ ಅಲ್ಲ, ಅವನ ತೋರಿಸುವ ಸಂಸ್ಕಾರದಲ್ಲಿ ಇದೆ. ಕಿರುಬೆರಳಿನಂತೆ ನಾನು ಪ್ರತಿ ಕಾರ್ಯಕ್ಕೂ ಮೊದಲು ಬಡವರ, ಹಿರಿಯರ, ಗುರುಗಳ ಹಾಗೂ ದೇವರಿಗೆ ಆಗಬೇಕು. ಈ ಕಥೆಯ ಸಂದೇಶ ತಿಳಿಸ್ತದೆ. ಗೊತ್ತಾಯ್ತಾ? ನಾವು ಯಾವಾಗಲೂ ಅದನ್ನು ಅರ್ಥಕೋಬೇಕು. ಚಿಕ್ಕವರು ದೊಡ್ಡವರು ಅನ್ನೋದನ್ನು ನಾವು ಅರ್ಥಕೋಬೇಕು ಅನ್ನೋದನ್ನು ಅದು ತಿಳಿಸತ್ತೆ. ಇವತ್ತು ನಾವು ಬ್ರಹ್ಮದೇವರ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 1/7/2025 ಮಂಗಳವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಆಷಾಢ ಮಾಸ, ಗ್ರೀಷ್ಮ ಋತು, ಶುಕ್ಲ ಪಕ್ಷ, ತಿಥಿ ಷಷ್ಠಿ, ಹಗಲು 11:59, ನಕ್ಷತ್ರ ಪುಬ್ಬ, ಹಗಲು 11 ಗಂಟೆ 11 ನಿಮಿಷ, ಮಳೆ ಆರಿದ್ರೆ 3 ಗಂಟೆ 1 ನಿಮಿಷ, ರಾಹುಕಾಲ 3:39ರಿಂದ 5 ಗಂಟೆ 15 ನಿಮಿಷ ತನಕ ಇದೆ. ಗುಳಿಕ ಕಾಲ 12:29ರಿಂದ 2 ಗಂಟೆ 1 ನಿಮಿಷ ತನಕ ಇದೆ. ಯಮಗಂಟ ಕಾಲ 9:15ರಿಂದ 10:51 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.